ನೋಡಿದ್ರೆ ಫ್ರೆಂಡ್ಸ್, ದೋಸೆಗೆ ಎಲ್ಲನೂ ರೆಡಿಯಾಗಿ ನಾವು ದೋಸೆ ಹಾಕಿದಾಗ ಈ ಥರ ಇರುತ್ತೆ. ಮೇಲೆ ಸ್ವಲ್ಪನೇ ನಾವು ಆಯಿಲ್ನ ಹಾಕಬೇಕು. ದೋಸೆ ಅಂತೂ ಫ್ರೆಂಡ್ಸ್, ಇದಕ್ಕೆ ನೀವು ಕ್ಯಾರೆಟ್ನು ಬೇಕಿದ್ದರೆ ತುರಿದು ಹಾಕ್ಬೋದು, ತುಂಬಾ ಟೇಸ್ಟ್ ಇರುತ್ತೆ. ಇದಕ್ಕೆ ಚಟ್ನಿ ಇಲ್ಲದಿದ್ರೂ ಸಹ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಇದನ್ನು ಆಮೇಲೆ ಫ್ರೆಂಡ್ಸ್ ನಾವು ಒಂದು ಗ್ಲಾಸ್ ಇದರಿಂದ ಕ್ಲೋಸ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನಿಮಗೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ. ನೋಡಿ, ಆಲ್ರೆಡಿ ಫ್ರೆಂಡ್ ಇದು ಸೊಪ್ಪು ಕಾಣಿಸ್ತಾ ಇದೆ. ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿದ್ದೀನಿ, ಸ್ವಲ್ಪ ಪುದೀನ ಹಾಕಿದ್ದೀನಿ. ರುಬ್ಬಕ್ಕೆ ಬಂದು ನಾನು ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿಣ ಪುಡಿ ಇಷ್ಟನ್ನ ಹಾಕಿ ನಾನು ರುಬ್ಬಿ ಇದಕ್ಕೆ ಹಾಕಿದ್ದೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ಇದಕ್ಕೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಹಸಿರು ಮೆಣಸಿನಕಾಯಿ ಖಾರಕ್ಕೆ. ಆಮೇಲೆ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ, ಮತ್ತು ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕಿ. ಫ್ರೆಂಡ್ಸ್, ನಾನಿವತ್ತು ಕ್ಯಾರೆಟ್ ತರಲಿಲ್ಲ, ಇನ್ನು ನಾನು ನೆನ್ನೆಯಿಂದ ಎಲ್ಲಿಗೂ ಹೋಗಲೇ ಇಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಕ್ಯಾರೆಟ್ನ ತಗೊಂಡು ಬರಲಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಬನ್ನಿ, ಇನ್ನೇನು ದೋಸೆ ಆಲ್ರೆಡಿ 5 ನಿಮಿಷಕ್ಕೆಲ್ಲ ಅದು ಬೆಂದ್ಬಿಡುತ್ತೆ. ಇದು ಕಾಯ್ದಿತ್ತಲ್ಲ ತೆವೆ, ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಎದೇಳುತ್ತೆ ಅಂತ. ಫ್ರೆಂಡ್ಸ್, ಇದಕ್ಕೆ ನೀವು ಏನು ಕಷ್ಟಪಡೋ ಆಗಿಲ್ಲ, ಬರೀ ಉದ್ದಿನಬೇಳೆ ಮೆಂತ್ಯ ಹಾಕಿದ್ರೆ ಸಾಕು. ಕ್ಲೀನಾಗಿ ನೀವು ಬೇಗ ನೆನಿಬೇಕು, ಹಿಟ್ಟು ಚೆನ್ನಾಗಿ ನೆನಿಬೇಕಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ ದೋಸೆ ಹಿಟ್ಟು. ನೋಡಿ, ಮೆಂತ್ಯ ಬಂದು ಶರೀರಕ್ಕೂ ತುಂಬಾ ಒಳ್ಳೆಯದು. ಯಾಕೆ ಗೊತ್ತಾ, ನಾವು ಯಾವ ರೀತಿಲಾದ್ರೂ ಒಂದು ಸೊಪ್ಪುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವ ಥರದಲ್ಲಾದರೂ ನಾವು ತಿನ್ನಬೇಕಲ್ಲ ಫ್ರೆಂಡ್ಸ್. ಇನ್ನು ಈಗ ಸೌತೆಕಾಯಿ ತಂದಿನಿ, ಇವತ್ತು ಕೋಸಂಬರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಆಲ್ರೆಡಿ ಹುಳ್ಳಿಕಾಳು ಉಪ್ಸಾರು ಐತೆ, ಸಾಂಬಾರು ಮಾಡಲ್ಲ. ಪುದೀನ ನಾನು ಸೋಸಿ ಇವಾಗ ಫ್ರಿಜ್ಗೆ ಎತ್ತಿಕ್ಬಿಡ್ತೀನಿ, ಇನ್ನೇ ಫ್ರಿಜ್ಜು ಸರ್ವಿಸ್ ಆಗಿ ಬಂದೈತೆ. ಹಾಗಾಗಿ ಫ್ರೆಂಡ್ಸ್, ಇದು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ದೋಸೆ. ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹಾಗಾಗಿ ಇನ್ನು ಫ್ರೆಂಡ್ಸ್ ಬನ್ನಿ, ದೋಸೆನ ತೆಗಿಯೋಣ. ಡೈಲಿ ಯಾವುದಾದ್ರೂ ಒಂದು ನಾಷ್ಟ ಮಾಡಲೇಬೇಕಲ್ಲ ಫ್ರೆಂಡ್ಸ್, ನಾವು ಇದ್ದೇ ಇರುತ್ತಲ್ಲ. ಹಾಗಾಗಿ ಇನ್ನು ಫ್ರೆಂಡ್ಸ್, ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬಾ ಟೇಸ್ಟ್ ಇರುತ್ತೆ. ಇನ್ನು ಉಪ್ಪಿನಕಾಯಿ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್, ನಾನೇನು ಇದಕ್ಕೆ ಬೇರೆ ಏನು ಚಟ್ನಿ ಮಾಡಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಕಾಣಿಸ್ತಾ ಇದೆಯಾ? ಬನ್ನಿ, ಇನ್ನೊಂದು ನಿಮ್ಮ ಮುಂದೆನೇ ದೋಸೆನ ನಾನು ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೂ ಫ್ರೆಂಡ್ಸ್ ನಮಗೂ ಸೊಪ್ಪು ಅದು ಇದು ತಿನ್ನಬೇಕು ಶರೀರಕ್ಕೆ ಅಂತೀವಿ, ಆದರೆ ನಮಗೆ ಟೈಮ್ ಇರಲ್ಲ. ನೋಡಿ, ನಿಮ್ಮ ಮುಂದೆನೇ ನಾನು ಜಾಸ್ತಿ ಮಾಡೋಣ. ಸ್ಟವ್ನ ಕಮ್ಮಿ ಮಾಡಿದೆ, ಅದು ಕಾಯ್ದಿತ್ತು. ಅಷ್ಟರಲ್ಲಿ ನನಗೆ ಫ್ರೆಂಡ್ಸ್ ಯಾವುದೋ ಒಂದು ಫೋನ್ ಬಂತು, ಹಾಗಾಗಿ ಹೋದೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೋಸೆನ ನೀವು ಎಷ್ಟು ತೆಳುವಾಗಾದರೂ ಬಿಡಿ, ಏನು ಮಂದಕ್ಕೆ ಬಿಡಬೇಕು ಅಂತ ಏನಿಲ್ಲ, ನಿಮ್ಗೆ ಹೆಂಗೆ ಅನ್ನಿಸುತ್ತೆ ಅಷ್ಟೊಂದು ಆ ಥರನೇ ದೋಸೆನ ಬಿಟ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಈ ಥರ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ ಯಾಕೆ ಅಂದರೆ ಫ್ರೆಂಡ್ಸ್, ನೀವು ತುಪ್ಪ ಇದ್ದರೆ ತುಪ್ಪನೂ ಹಾಕ್ಬೋದು. ನಾನು ತುಪ್ಪನ ಬರೀ ತಿನ್ನೋಕ್ಕೆ ಮಾತ್ರನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ದೋಸೆ ಅಂತೂ ತುಂಬಾ ಟೇಸ್ಟ್ ಇರುತ್ತೆ. ಇನ್ನು ಫ್ರೆಂಡ್ಸ್, ಸೌತೆಕಾಯಿನ ಕಟ್ ಮಾಡಬೇಕು, ರೈಸ್ಗೆ ಇಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ದೋಸೆ ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ, ಫೈನಲಿ ನಾಷ್ಟ ರೆಡಿ ಆಯಿತು. ತುಪ್ಪ ಮತ್ತು ನೋಡಿ ದೋಸೆ. ಇದಕ್ಕೇನು ಫ್ರೆಂಡ್ಸ್, ನೀವು ಚಟ್ನಿ ಬೇಕಾದರೆ ಮಾಡ್ಕೊಳ್ಳಿ. ನಾನೇನು ಚಟ್ನಿನ ಮಾಡಿಲ್ಲ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಇಲ್ಲ ಮಾಡಿದ್ದೀನಿ. ಊಟ ಮಾಡಿ ಇವತ್ತು ನನ್ನ ಮನೆಗೆ ದೋಸೆ, ಮಸಾಲ ದೋಸೆ ಮತ್ತು ತುಪ್ಪ. ಚಟ್ನಿ ಬೇಕಿದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಅದು ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಮಾಡಬೇಕು. ಇನ್ನು ಸೌತೆಕಾಯಿ ಆಲ್ರೆಡಿ ಅರ್ದು ಕಟ್ ಮಾಡಿದೆ. ಇನ್ನು ಫ್ರೆಂಡ್ಸ್, ಒಂದು ತೆಂಗಿನಕಾಯಿ ಇತ್ತು, ಅದನ್ನು ಬಿಡಿಸಿ ಇದ್ರೊಳಗಡೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಜ್ಯೂಸ್ಗೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ದೋಸೆ ನನ್ನ ಬೆಳಗ್ಗೆನೇ ಆಗೋಯಿತು. ಇನ್ನು ಫ್ರೆಂಡ್ಸ್, ನಾನು ಜ್ಯೂಸ್ಗೆ ಒಂದು ಆರೆಂಜು ಮತ್ತು ನಲ್ಲಿಕಾಯಿ ಖಾಲಿ ಆಗಿದೆ, ಇವತ್ತು ತೊಗೊಂಡು ಬರಬೇಕು. ಒಂದೇ ಒಂದು ದಾಳಿಂಬೆ ಇತ್ತು, ಅದನ್ನು ಬಿಡಿಸಿಟ್ಟಿದ್ದೀನಿ. ಫ್ರೂಟ್ ಇವತ್ತಿಗೆ ಖಾಲಿ ಆಗೈತೆ, ತರಬೇಕು. ಇನ್ನೊಂದು ಫ್ರೆಂಡ್ಸ್, ರೈಸು ಬೇಯ್ತಾ ಇದೆ ಫ್ರೆಂಡ್ಸ್. ನೋಡಿ, ಆಲ್ರೆಡಿ ಜ್ಯೂಸ್ ರೆಡಿ ಆಯಿತು. ಇನ್ನು ಆಲ್ರೆಡಿ ಕಪ್ಪು ರೆಡಿ ಮಾಡಿದ್ದೀನಿ, ಹಾಕಬೇಕು. ಇನ್ನು ಈ ಕಡೆ ರೈಸ್ನ ನಾನು ಸೋರು ಹಾಕಿದ್ದೀನಿ ಫ್ರೆಂಡ್ಸ್, ಅದನ್ನು ನಾನು ಹಿಂಗಿಸಿಲ್ಲ, ಹಂಗಾಗಿ ರೈಸು ರೆಡಿ ಆಯಿತು. ಬನ್ನಿ, ಈಗ ಜ್ಯೂಸನ್ನ ಕಪ್ಗೆ ಹಾಕಿ ಕುಡಿಯೋದಷ್ಟೇ ಇನ್ನು. ಓಕೆ ಫ್ರೆಂಡ್ಸ್, ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ನಾನು ಅಲ್ಲಿಗೆ ಅಂಗಡಿಗೆ ಹೋದಾಗ ಫ್ರೆಂಡ್ಸ್, ಸಬ್ಬಕ್ಕಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪು ಫ್ರೆಂಡ್ಸ್ ಎಲ್ಲನೂ ಬಿಡಿಸಿ ಇಟ್ಟಿದ್ದೀನಿ. ಈಗ ಬನ್ನಿ ಫ್ರೆಂಡ್ಸ್, ನಾನು ರುಬ್ಬಕ್ಕೆ ಸೌತೆಕಾಯಿನೂ ತೊಗೊಂಡು ಬಂದೆ. ರುಬ್ಬಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ನಾನು ನಿಮ್ಗೆ ಆಲ್ರೆಡಿ ತೋರಿಸ್ತೀನಿ. ನೋಡಿ, ದೋಸೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇಷ್ಟನ್ನೆಲ್ಲ ನಾನು ರುಬ್ಬಿ
ಇದು ಕಟ್ ಮಾಡಿ ಇದರೊಳಗಡೆ ಹಾಕಿದ್ದೀನಿ. ನಾನು ಸೌತೆಕಾಯಿ ತಂದಿದ್ದೀನಿ, ಅದನ್ನು ಆಮೇಲೆ ಕಟ್ ಮಾಡ್ತೀನಿ. ಇವತ್ತು ಪುದೀನ ಚಟ್ನಿ ಮಾಡಬೇಕು, ಅದಕ್ಕೋಸ್ಕರ ಪುದೀನೂ ತಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಇದರೊಳಗಡೆ ರುಬ್ಬಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ, ಸ್ವಲ್ಪ ಉಪ್ಪು, ಈರುಳ್ಳಿ ಒಂದೆರಡು, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಫ್ರೆಂಡ್ಸ್ ರುಬ್ಬಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ರುಬ್ಕೊಂಡು ಬರೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಾನು ಇದನ್ನು ರುಬ್ಕೊಂಡು ತಗೊಂಡು ಬಂದಿದ್ದೀನಿ. ಟೇಸ್ಟು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈಗ ನಾನು ಇದನ್ನು ದೋಸೆ ಹಿಟ್ಟಿಗೆ ಹಾಕ್ತೀನಿ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಸಂಡೇ ನಾನು ಮನೆಯಲ್ಲೇ ಇದ್ದೀನಿ. ಇವತ್ತು ಫ್ರೆಂಡ್ಸ್ ನನ್ನ ಮನೇಲಿ ಬಂದು ದೋಸೆ. ಫ್ರೆಂಡ್ಸ್ ಆಲ್ರೆಡಿ ನಿಮ್ಗೆ ಎಷ್ಟೋ ಸಲ ನಾನು ದೋಸೆದು ರೆಸಿಪಿನ ತೋರಿಸಿದ್ದೀನಿ. ಮೆಂತ್ಯ ಉದ್ದಿನಬೇಳೆ ಇಷ್ಟೇ ಹಾಕಿ ನಾನು ದೋಸೆ ಮಾಡೋದು ಅಂತ. ಇನ್ನು ಫ್ರೆಂಡ್ಸ್ ನಾನು ದೋಸೆಗೆ ಏನು ಚಟ್ನಿ ಮಾಡಿದ್ದೀನಿ ಅಂತಂದರೆ ಇಲ್ಲೂ ಸ್ವಲ್ಪ ದೋಸೆ ಬಿಟ್ಟಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಇವತ್ತು ನಾನು ದೋಸೆಗೆ ಏನು ಸಿಂಪಲ್ಲಾಗಿ ಫ್ರೆಂಡ್ಸ್ ನೋಡಿ ಕಡಲೆ ಮತ್ತು ತೆಂಗಿನಕಾಯಿದು ಚಟ್ನಿ ಮಾಡಿದ್ದೀನಿ. ಇದಕ್ಕೆ ಏನಿಲ್ಲ, ಈ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ, ಪುದೀನ ಇದ್ದರೆ ಪುದೀನ, ಹುಣಸೆಹಣ್ಣು, ಸ್ವಲ್ಪ ಕಡಲೆ, ತೆಂಗಿನಕಾಯಿ, ಚಟ್ನಿ ಮತ್ತು ದೋಸೆ. ಇನ್ನು ಫ್ರೆಂಡ್ಸ್ ಮಾಮೂಲಿ ಇದು ತುಪ್ಪ. ಬನ್ನಿ ಫ್ರೆಂಡ್ಸ್ ನೋಡಿ ದೋಸೆ ಆಲ್ರೆಡಿ ಈ ದೋಸೆ ಕಲ್ಲು ಬಂದು ನಾನು ಫ್ರೆಂಡ್ಸ್ ಆವಾಗಲೇ ಒಂದು 2 ಇಯರ್ಸ್ ಆಯಿತು ಇದರಲ್ಲಿ ತೊಗೊಂಡಿದ್ದೆ, ಅಮೆಜಾನಲ್ಲಿ ತೊಗೊಂಡಿದ್ದೆ ಫ್ರೆಂಡ್ಸ್. ಇನ್ನು ಇದು ಮೊನ್ನೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ದೋಸೆಗೆ ಇದನ್ನು ಯಾವ ರೀತಿ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತೀನಿ. ಫ್ರೆಂಡ್ಸ್ ನೋಡಿ ನಮ್ಮ ಓನರ್ ಮನೆಯಲ್ಲಿ ಇಟ್ಟಿರೋ ಗಣೇಶನ ಇವತ್ತು ಬಿಡ್ತಾವ್ರೆ ಲಾಸ್ಟ್. ಎಷ್ಟು ಚೆನ್ನಾಗಿ ಪೂಜೆ ಫ್ರೆಂಡ್ಸ್ ಇವತ್ತು ಅಡುಗೆ ಎಲ್ಲ ಮಾಡಿಸ್ತಾಯಿದ್ದಾರೆ. ಆದರೆ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ. ಇವತ್ತಿಗೆ 3 ದಿವಸ ಆಯಿತು ಬಿಡ್ತಾಯಿದ್ರು ನೋಡಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡೋರು. ಓಕೆ ಫ್ರೆಂಡ್ಸ್, ಬಾಯ್. That only. This one you spread. Don't take more flowers. Hello? Hello, Sabaya. ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್ ನೋಡಿ ನಮ್ಮ ಓನರ್ ಮಗ ಶಶಾಂಕ್ ಅಂತ ಎಷ್ಟು ಚೆನ್ನಾಗಿ ಗಣೇಶನ ಕೂರಿಸಿದ್ದಾನೆ. ಇನ್ನು ಫ್ರೆಂಡ್ಸ್ ನಾಳೆ ನಾಡಿದ್ದು ಇನ್ನೂ ಚೆನ್ನಾಗಿ ಅರೇಂಜ್ ಮಾಡ್ತಾರೆ, ಆವಾಗಲೂ ವೀಡಿಯೋ ಮಾಡ್ತೀನಿ. ಫ್ರೆಂಡ್ಸ್ ಬೆಂಗಳೂರಲ್ಲಿ ನಿಮಗೆ ಗೊತ್ತು, ಒಂದು ತಿಂಗಳಲ್ಲೆಲ್ಲ ಗಣೇಶನ ಕೂರಿಸ್ತಾರೆ. ಇವತ್ತು ಪೂಜೆ ಮಾಡಿದ ನೋಡಿ ಗೌರಮ್ಮ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ ಸಾಯಂಕಾಲ ಕೂರಿಸ್ತಾರೆ, ಇವತ್ತು ಸಾಯಂಕಾಲ ಕೂರಿಸಿರೋದೆ. ಫ್ರೆಂಡ್ಸ್ ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ ತೋರಿಸ್ತೀನಿ ನೋಡಿ. ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಗಣೇಶಂದು ಹಿಂದ್ಗಡೆ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದಂತೂ ತುಂಬ ಚೆನ್ನಾಗೈತೆ. ಬನ್ನಿ ಹತ್ರದಲ್ಲಿ ತೋರಿಸ್ತೀನಿ ಗಣೇಶನ. ಫ್ರೆಂಡ್ಸ್ ನೋಡಿ ಎಡೆಯೋದಿಲ್ಲ, ಪೂಜೆಗೆಲ್ಲ ಯಾವ ಥರ ಇಟ್ಟಿದ್ದಾರೆ. ನಾಳೆ ಇನ್ನೂ ಎಲ್ಲನೂ ಮಾಡ್ತಾರೆ. ನಾನು ಜಸ್ಟ್ ಇವಾಗ ಡ್ಯೂಟಿ ಮುಗಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ?
ಫ್ರೆಂಡ್ಸ್ ಇವತ್ತು ಫ್ರೈಡೇ ನೋಡಿ ಆಲ್ರೆಡಿ ನಂದು ಬೆಳಗ್ಗೆನೇ ಪೂಜೆ ಆಗೈತೆ. ಫ್ರೆಂಡ್ಸ್ ಮನೆಗೆ ಏನು ನಾಷ್ಟ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನಂದು ಡಬಲ್ ಡ್ಯೂಟಿ ಮಾಡಬೇಕು ಇವತ್ತು, ಕಂಟಿನ್ಯೂ ಡ್ಯೂಟಿ. ಹಂಗಾಗಿ ನಾನು ಫ್ರೆಂಡ್ಸ್ ನಿನ್ನೆ ಸ್ವಲ್ಪ ಇಡ್ಲಿ ಇಟ್ಟಿದ್ದು ಅದನ್ನೇ ನಾನು ಸ್ವಲ್ಪ ಇಡ್ಲಿ ಇಟ್ಟಿತ್ತಲ್ಲ ಅದನ್ನೇ ಇಡ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ವೈಟ್ ರೈಸ್ ಮಾಡಿದ್ದೀನಿ, ಇನ್ನು ಚಟ್ನಿನೂ ಇತ್ತು ಬಿಸಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ನಾನು ಇವತ್ತು ಫ್ರೂಟು ಸೀಬೆಕಾಯಿ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ನಲ್ಲಿಕಾಯಿ ಐತೆ ಮತ್ತು ನೋಡಿ ಇದು ದಾಳಿಂಬೆ ಇದೆಲ್ಲ ಐತೆ ಫ್ರೆಂಡ್ಸ್. ನನಗೆ ಜ್ಯೂಸ್ ಮಾಡೋಕ್ಕೆ ಟೈಮ್ ಇಲ್ಲ, ಸಾಯಂಕಾಲ ಬಂದು ಮಾಡಬೇಕು. ಇನ್ನು ಫ್ರೆಂಡ್ಸ್ ಈಗಲೇ ಬ್ರೆಡ್ಡು ಕಾಫಿ ಕುಡ್ದಿದ್ದೀನಿ. ಏನಂದರೆ ಫ್ರೆಂಡ್ಸ್ ಇವತ್ತು ಎಲ್ರಿಗೂ ಹ್ಯಾಪಿ ಓಣಮ್. ಅದಕ್ಕೋಸ್ಕರ ಈಗ 2 ಶಿಫ್ಟ್ ಐತೆ ಮತ್ತು ರಂಗೋಲಿ ಎಲ್ಲ ಹಾಕ್ತಾರೆ ನಮ್ಮ ವರ್ಕ್ ಪ್ಲೇಸಲ್ಲಿ. ಹಂಗಾಗಿ ಫ್ರೆಂಡ್ಸ್ ಬೇಗ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಮೆಡಿಟೇಷನ್ ಎಲ್ಲ ಕೆಲಸದ ಪ್ರಯಾಣ ಕಂಪ್ಲೀಟ್ ಮಾಡ್ಕೊಂಡು ವಿಷಯ ಕಷ್ಟ ಇಲ್ಲ. ಮೆಡಿಟೇಷನ್ ಎಲ್ಲ ಕೆಲಸದ ಪ್ರಯಾಣ ಕಂಪ್ಲೀಟ್ ಮಾಡ್ಕೊಂಡು ವಿಷಯ ಕಷ್ಟ ಇಲ್ಲ.
ನಿಮಿಷ ಆಯ್ತಾ? ಆಯ್ತು ಬಂದು ಏನು ತೊಂದರೆ ಇಲ್ಲ. ಈ ಕಡೆ ಬಾ. ಇವತ್ತಾಯ್ತು. ಸಾಕಾ? ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಮ್ಮ ಅಣ್ಣನ ಮಗಳದ್ದು ಮದುವೆ ಇತ್ತು ಮೈಸೂರು ಹತ್ರ ಟಿ ನರಸೀಪುರದಲ್ಲಿ. ನಾವಿವಾಗ ಟಿ ನರಸೀಪುರದಲ್ಲಿ ಮದುವೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರಬೇಕಾದ್ರೆ ಫ್ರೆಂಡ್ಸ್, ಇಲ್ಲಿ ಒಂದು ಸುಂದರವಾದ ಸ್ಥಳ ಇದೆ, ಅದನ್ನು ನಿಮಗೆ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವುದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದು ಇಲ್ಲಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಡ್ಯಾಮು ಅಂತ. ಇದು ನೋಡಿ, ಇಲ್ಲೆಲ್ಲ ಕುರಿಗಳು ಆಡುಗಳು ಎಲ್ಲ ಮೇಯ್ತಾ ಇದೆ. ಇನ್ನು ಫ್ರೆಂಡ್ಸ್, ಇದರ ಹೆಸರು ಬಂದು ಮಾಧವ ಮಂತ್ರಿ ಅಣೆಕಟ್ಟು ಅಂತ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಆ ಜಾಗ ಎಷ್ಟು ಚೆನ್ನಾಗೈತೆ ಅಂತ ನೀವೇ ನೋಡಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಮದುವೆನ ಮುಗಿಸ್ಕೊಂಡು ಬರಬೇಕಾದ್ರೆ ರೋಡಲ್ಲಿ ಇದು ಇಷ್ಟು ಚೆನ್ನಾಗಿರುತ್ತೆ. ನೋಡೋದಲ್ಲ ಫ್ರೆಂಡ್ಸ್, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಓಕೆ ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡಿದೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ನಿಧಾನ ಕಣಪ್ಪ. ಮಳೆ ನಿನ್ನೆ ಬಂದೇಟಿಗೆ ಅರ್ಧ ಗಂಟೆ
ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾವು ಇವತ್ತು ಮೈಸೂರಿಗೆ ಒಂದು ಮದುವೆಗೆ ಹೋಗ್ತಾ ಇದ್ದೀವಿ. ನೋಡಿ, ಆಲ್ರೆಡಿ ಪೂಜೆ ಆಗಿದೆ. ಲೈಟ್ ನಾನೇ ಆಫ್ ಮಾಡಿದ್ದೀನಿ. ಫ್ರೆಂಡ್ಸ್, ನೋಡಿ, ನಾವೀಗ ಮೈಸೂರಿಗೆ ಮದುವೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನೋಡಿ, ನಂದು ಇದೇ ಹೊಸ ಓಲೆ ಜಿಂಕಿ. ಇನ್ನು ಫ್ರೆಂಡ್ಸ್, ನಂದು ಬ್ಲೌಸ್ ಡಿಸೈನ್ ನೋಡಿ ಈ ಥರ ಹೊಲಿಸಿದ್ದೀನಿ. ಇನ್ನು ಈ ಸ್ಯಾರಿ ಬಂದು ನಾನು ಹಬ್ಬಕ್ಕೆ ಹೊಲಿಸಿದ್ದು, ಆದರೆ ಹೊಲ್ಸಕ್ಕೆ ಇದು ಹಾಕೊಳ್ಳೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಅಲ್ಲಿ ರೇಷ್ಮೆ ಸ್ಯಾರಿ ಟೈಮ್ ಇದ್ದರೆ ಹಾಕಿದ್ರೆ. ಇನ್ನು ಫ್ರೆಂಡ್ಸ್, ಇದು ನಂದು ಹೊಸ ವಾಚು ಬರ್ತ್ಡೇ ಗಿಫ್ಟು. ಇನ್ನು ನೋಡಿ ಫ್ರೆಂಡ್ಸ್, ಈ ಥರ ಬಳೆ ಹಾಕ್ಕೊಂಡಿದ್ದೀನಿ ನಾನು. ಫ್ರೆಂಡ್ಸ್, ದಾರಿಲಿ ಏನಾದರೂ ನಮಗೆ ಟೈಮ್ ಇದ್ದರೆ ವೀಡಿಯೋ ಮಾಡ್ತೀನಿ ನಾನು. ನೋಡೋದಲ್ಲ ಫ್ರೆಂಡ್ಸ್, ಸ್ಯಾರಿ ಬಂದು ಪ್ಲೈನ್ ಸ್ಯಾರಿ. ಇದು ವರ್ಕು ಇದರಲ್ಲೇ ಬಂದಿತ್ತು, ನಾನೇನು ವರ್ಕ್ ಹಾಕ್ಸಿಲ್ಲ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಇನ್ನೂ ತಲೆ ಏನು ಬಾಚಿಲ್ಲ, ಅಲ್ಲೇ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ಬಾಯ್.